ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತಾ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಸತತ 2 ಪಂದ್ಯಗಳನ್ನು ಸೋತಿದ್ದಂತ ರಾಜಸ್ಥಾನ ರಾಯಲ್ಸ್ ತಂಡ 3ನೇ ಪಂದ್ಯ ಗೆಲ್ಲೋ ಮೂಲಕ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಸೋಲಿನ ಆಘಾತ ನೀಡಿತು. ರಾಜಸ್ಥಾನದ ಗೆಲುವಿನಲ್ಲಿ ಬ್ಯಾಟಿಂಗ್ನಲ್ಲಿ ನಿತೀಶ್ ರಾಣಾ ಅಬ್ಬರಿಸಿದ್ರೆ ಬೌಲಿಂಗ್ನಲ್ಲಿ ವನಿಂದು ಹಸರಂಗ ಆರ್ಭಟಿಸಿದ್ದಾರೆ. ಹಸರಂಗ 4 ಓವರ್ಗಳಲ್ಲಿ 12 ಡಾಟ್ ಬಾಲ್ಗಳನ್ನು ಮಾಡಿ 4 ಪ್ರಮುಖ ವಿಕೆಟ್ಗಳನ್ನು ಬೇಟೆಯಾಡಿದರು. ಹಸರಂಗ ಪ್ರತಿ ವಿಕೆಟ್ ಪಡೆದಾಗಲೂ ಪುಷ್ಪಾ ಸಿನಿಮಾ ಮಾದರಿಯಲ್ಲಿ ಕುತ್ತಿಗೆಯಿಂದ ಕೈಯನ್ನ ಮೇಲೇರಿಸುವಂತೆ ಸೆಲೆಬ್ರೇಟ್ ಮಾಡಿದ್ದು ವಿಶೇಷವಾಗಿತ್ತು. ಪುಷ್ಪಾ ಸ್ಟೈಲ್ ಸೆಲೆಬ್ರೇಷನ್ ಈಗ ಫುಲ್ ವೈರಲ್ ಆಗ್ತಾ ಇದೆ. ರಾಜಸ್ಥಾನ ರಾಯಲ್ಸ್ ಹಾಗೆ ಚೆನ್ನೈ ಸೂಪರ್ ಕಿಂಗ್ಸ್ ನಡುವಿನ ಪಂದ್ಯದ ಮೊದಲು ಮಹೇಂದ್ರ ಸಿಂಗ್ ಧೋನಿ ಅವರಿಗೆ ಬಿಸಿಸಿಐ ವಿಶೇಷ ಗೌರವ ಸಲ್ಲಿಸಿದೆ. ಇದೀಗ ಅದರ ವಿಡಿಯೋ ಹಾಗೆ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇವೆ. MS ಧೋನಿ 2008ರಿಂದ IPLನಲ್ಲಿ ಭಾಗವಹಿಸ್ತಾ ಇದ್ದು IPLನಲ್ಲಿ ಆಡೋಕೆ ಆರಂಭಿಸಿ 18 ವರ್ಷಗಳಾಗಿವೆ. ಅದಕ್ಕಾಗಿಯೇ ಬಿಸಿಸಿಐ ಧೋನಿಗೆ ಜೈಪುರದಲ್ಲಿ ಸನ್ಮಾನ ಮಾಡಿದೆ. RCB ವಿರುದ್ಧ ಸದಾ ಕೊಂಕು ನುಡಿಯುವಂತ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಮಾಜಿ ಆಟಗಾರ ಅಂಬಾಟಿ ರಾಯುಡು ಇದೀಗ ವರಸೆ ಬದಲಿಸಿದ್ದಾರೆ. CSK ವಿರುದ್ಧದ ಪಂದ್ಯಕ್ಕೂ ಮುನ್ನ RCBಯನ್ನ ಹೀಯಾಳಿಸಿ ಮಾತನಾಡಿದಂತ ರಾಯುಡು ಇದೀಗ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಅದ್ಭುತವಾಗಿದೆ, ಏನೋ ಸಾಧಿಸುವ ಹಂಬಲವನ್ನ RCB ತಂಡದಲ್ಲಿ ಕಾಣಿಸ್ತಾ ಇದೆ ಎಂದಿದ್ದಾರೆ. ಹೈದರಾಬಾದ್ ಕ್ರಿಕೆಟ್ ಅಸೋಸಿಯೇಷನ್ ಅಧಿಕಾರಿಗಳಿಗೂ ಹಾಗೆ ಸನ್ ರೈಸರ್ಸ್ ಹೈದರಾಬಾದ್ ಫ್ರಾಂಚೈಸಿ ನಡುವೆ ದೊಡ್ಡ ಮಟ್ಟದಲ್ಲಿ ಕಿರಿಕಿರಿ ನಡೀತಾ ಇದೆ ಎನ್ನುವಂತ ವರದಿಯಾಗಿದೆ. ಟಿಕೆಟ್ ವಿಚಾರವಾಗಿ ಜಗಳ ಆಗ್ತಾ ಇದ್ದು ಇದರಿಂದ ಸನ್ ರೈಸರ್ಸ್ ಹೈದರಾಬಾದ್ ಫ್ರಾಂಚೈಸಿ ಬೇಸತ್ತು ಹೋಗಿದೆ. ಇದು ಹೀಗೆ ಮುಂದುವರೆದರೆ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ತೊರೆದು ಬೇರೆಡೆ ಆಡೋದಾಗಿ SRH ಫ್ರಾಂಚೈಸಿ ಹೇಳಿದೆ. ಗುಜರಾತ್ ಟೈಟಾನ್ಸ್ ವಿರುದ್ಧದ IPL ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ಗೆ 12 ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ. ಶನಿವಾರ ನಡೆದ ಪಂದ್ಯದಲ್ಲಿ ಮೊದಲು ಬೌಲಿಂಗ್ ಮಾಡಿದಂತ ಮುಂಬೈ ಇಂಡಿಯನ್ಸ್ ತಂಡ ಬಹಳ ನಿಧಾನವಾಗಿ ಬೌಲಿಂಗ್ ಅನ್ನು ಹಾಕಿತ್ತು. ಸುಮಾರು 2 ಗಂಟೆಗಳ ಕಾಲ ಬೌಲಿಂಗ್ ಮಾಡಿತ್ತು. ನಿಧಾನವಾಗಿ ಬೌಲಿಂಗ್ ಮಾಡಿದ ಕಾರಣ IPL ನಿಯಮಗಳ ಪ್ರಕಾರ ಮುಂಬೈ ಇಂಡಿಯನ್ಸ್ ನಾಯಕ ಹಾರ್ದಿಕ್ ಪಾಂಡ್ಯಗೆ 12 ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ. ಏಪ್ರಿಲ್ 2ರಿಂದ ಬೆಂಗಳೂರಿನಲ್ಲಿ RCB ಮ್ಯಾಚ್ ಆರಂಭವಾಗಲಿದ್ದು ದಿನೇಶ್ ಕಾರ್ತಿಕ್ ಬೆಂಗಳೂರಿಗೆ ಬಂದಿದ್ದಾರೆ. ಈ ನಡುವೆ ದಿನೇಶ್ ಕಾರ್ತಿಕ್ ಜನಸಾಮಾನ್ಯರಂತೆ ಬೆಂಗಳೂರಿನ ರಸ್ತೆಯಲ್ಲಿ ಓಡಾಡುವಂತಹ ವಿಡಿಯೋ ವೈರಲ್ ಆಗ್ತಾ ಇದೆ. ಬೆಂಗಳೂರಿನ ನೆರಳು ಕೆಫೆಗೆ ಬಂದು ಕಾಫಿ ಕುಡಿದು ಹೋಗಿದ್ದು ಇಬ್ಬರು ಸಹ ಆಟಗಾರರು ಹಾಗೆ ಗನ್ಮ್ಯಾನ್ ಸಹ ಅವರ ಜೊತೆಗಿದ್ರು. ಮುಂಬೈ ಇಂಡಿಯನ್ಸ್ ಈ ಬಾರಿಯ IPLನಲ್ಲಿ ನೀರಸ ಆರಂಭವನ್ನ ಕಂಡಿದ್ದು ಆಡಿದ 2 ಪಂದ್ಯಗಳಲ್ಲಿ ಸೋಲನ್ನು ಕಂಡಿದೆ. ಇದೀಗ ಹ್ಯಾಟ್ರಿಕ್ ಸೋಲಿನ ಭೀತಿ ಎದುರಾಗಿದೆ. ವಾಂಖೇಡೆ ಅಂಗಣದಲ್ಲಿ ನಡೆಯಲಿರುವಂತಹ ಇಂದಿನ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಹಾಗೆ ಹಾಲಿ ಚಾಂಪಿಯನ್ ಕೋಲ್ಕತಾ ನೈಟ್ ರೈಡರ್ಸ್ ತಂಡಗಳು ಕಾದಾಟ ನಡೆಸಲಿವೆ. ಕೋಲ್ಕತಾ ವಿರುದ್ಧದ ಪಂದ್ಯದಲ್ಲಿ ಸೂರ್ಯಕುಮಾರ್ ಯಾದವ್ 20 ರನ್ಗಳನ್ನು ಬಾರಿಸುವಲ್ಲಿ ಯಶಸ್ವಿಯಾದರೆ ದೊಡ್ಡ ದಾಖಲೆಯೊಂದನ್ನು ಬರೆಯಲಿದ್ದಾರೆ. 20 ರನ್ ಸಿಡಿಸಿದರೆ T20 ಕ್ರಿಕೆಟ್ನಲ್ಲಿ 8,000 ರನ್ ಕಲೆ ಹಾಕಿದ ಸಾಧನೆ ಮಾಡಲಿದ್ದಾರೆ. ಈ ಮೂಲಕ ವಿಶ್ವ ಕ್ರಿಕೆಟ್ನಲ್ಲಿ ಈ ಸಾಧನೆ ಮಾಡಿದಂತ ವಿಶ್ವದ 35ನೇ ಬ್ಯಾಟರ್ ಎನಿಸಿಕೊಳ್ಳಲಿದ್ದಾರೆ. ಭಾರತ ಪರ ಈ ಸಾಧನೆ ಮಾಡಿದಂತ 5ನೇ ಬ್ಯಾಟರ್ ಎಂಬ ಹಿರಿಮೆಯನ್ನ ತಮ್ಮದಾಗಿಸಿಕೊಳ್ಳಲಿದ್ದಾರೆ. ಬೆನ್ ಡಕೆಟ್ ಬಿಗ್ ಆಫರ್ ತಿರಸ್ಕಾರ ಮಾಡಿದ್ದಾರೆ. IPLನಿಂದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಆಟಗಾರ ಹ್ಯಾರಿ ಬ್ರೂಕ್ ಹಿಂದೆ ಸರಿದಿದ್ರು. ಇತ್ತ ಹ್ಯಾರಿ ಬ್ರೂಕ್ ಹೊರಗುಳಿತಾ ಇದ್ದಂತೆ ಡೆಲ್ಲಿ ಕ್ಯಾಪಿಟಲ್ಸ್ ಬೆನ್ ಡಕೆಟ್ ಬದಲಿ ಆಟಗಾರನಾಗಿ IPLಗೆ ಬರುವಂತೆ ಕೋಟಿ ಮೊತ್ತದ ಆಫರ್ ಅನ್ನು ಕೊಟ್ಟಿದೆ. ಆದರೆ ಈ ಆಫರ್ ಅನ್ನ ಅವರು ತಿರಸ್ಕಾರ ಮಾಡಿದ್ದಾರೆ ಎಂದು ಇಂಗ್ಲೆಂಡ್ ತಂಡದ ಮಾಜಿ ನಾಯಕ ಮೈಕಲ್ ವ್ಯಾನ್ ಬಹಿರಂಗಪಡಿಸಿದ್ದಾರೆ. ಏಪ್ರಿಲ್ 6ರಂದು ಈಡನ್ ಗಾರ್ಡನ್ಸ್ ಮೈದಾನದಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ ನಡುವಿನ ಪಂದ್ಯ ನಡೆಯೋದಿಲ್ಲ. IPL 2025ರ ವೇಳಾಪಟ್ಟಿಯಲ್ಲಿ ಬದಲಾವಣೆಗಳಾಗಿವೆ. ಈ ಪಂದ್ಯ ಏಪ್ರಿಲ್ 8ನೇ ತಾರೀಕಿಗೆ ನಡೆಸೋಕೆ ಆಯೋಜನೆ ಮಾಡಲಾಗಿದೆ. ಇದರಿಂದ IPL ಸೀರೀಸ್ನಲ್ಲಿ ಶನಿವಾರ ಭಾನುವಾರಗಳಲ್ಲಿ 2 ಮ್ಯಾಚ್ಗಳು ನಡೆಯಲಿವೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.